ಇವತ್ತು ಬೆಳ್ಳಂಬೆಳಗ್ಗೆ ರಾಜಧಾನಿ ಬೆಂಗಳೂರಿನ RTO ಅಧಿಕಾರಿಗಳು ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನೀಗ ರಾಜಾಜಿನಗರ RTO ಕಚೇರಿಯ ಮುಂಭಾಗದಲ್ಲಿದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ಬೆಳಗಿನಿಂದಲೇ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಅನಧಿಕೃತ ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡಲಿಕ್ಕೆ ಮುಂದಾಗಿರುವಂಥ ನಾನೇನೀಗ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಬೈಕ್ ಟ್ಯಾಕ್ಸಿಗಳನ್ನು ಸಾರಿಗೆ ಇಲಾಖೆಯ ಅಧಿಕಾರಿಗಳು ಮತ್ತು ಆಟೋ ಕ್ಯಾಬ್ ಚಾಲಕರೇ ಬುಕ್ಕಿಂಗ್ ಮಾಡಿಕೊಂಡು, ಅಂದರೆ ಪ್ರಯಾಣಿಕರ ರೀತಿಯಲ್ಲಿ ಅವರೇ ಈ ಒಂದು ವಾಹನಗಳನ್ನು ಬುಕ್ಕಿಂಗ್ ಮಾಡಿಕೊಂಡು ಸ್ಥಳಕ್ಕೆ ಕರ್ಕೊಂಡ್ಬಂದು ವಾಹನಗಳನ್ನು ಸೀಸ್ ಮಾಡ್ತಾರೆ ಅಂತ. ಅಂದರೆ ಈಗಾಗಲೇ ಕ್ಯಾಬು ಮತ್ತು ಆಟೋ ಚಾಲಕರು ಇವತ್ತು ಬೆಳಗ್ಗೆ ಸಾರಿಗೆ ಇಲಾಖೆಗೆ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಮುತ್ತಿಗೆಯನ್ನು ಹಾಕಲಿಕ್ಕೆ ಎಲ್ಲ ತರಹದ ಒಂದು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಂತಹ ಸಾರಿಗೆ ಇಲಾಖೆ ಇವತ್ತು ಬೆಳಗಿನಿಂದಲೇ ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡಲಿಕ್ಕೆ ಮುಂದಾಗಿರುವಂತಂದ್ರೆ ಆಟೋ ಕ್ಯಾಬ್ ಚಾಲಕರ ಪ್ರಮುಖವಾದಂತಹ ಬೇಡಿಕೆ ಅಂದರೆ ಒಂದು ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡಬೇಕು ಅನ್ನೋಂಥದ್ದು ಒಂದು. ಎರಡನೇದು ಒನ್ ಸಿಟಿ ಒನ್ ಫೇರ್, ಅಂದರೆ ಓಲಾ ಊಬರ್ ಅಗ್ರಿಗೇಟರ್ ಕಂಪನಿಗಳೇನಿದ್ದಾವೆ ಒನ್ ಸಿಟಿ ಒನ್ ಫೇರನ್ನು ಇನ್ನೂ ಕೂಡ ಜಾರಿ ಮಾಡಿಲ್ಲ. ಅವೆರಡೂ ಬೇಡಿಕೆಗಳು ಕೂಡ ಈಡೇರಬೇಕು ಅಂತೇಳಿ ಪಟ್ಟನ್ನು ಹಿಡಿದಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ರಾಜಧಾನಿ ಬೆಂಗಳೂರಿನ 11 RTO ಕಚೇರಿಗಳಲ್ಲೂ ಕೂಡ ಬೈಕ್ಗಳನ್ನು ಸೀಸ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸದ್ಯ ರಾಜಾಜಿನಗರ RTO 1ರಲ್ಲೇ ಈಗ 30ಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿಗಳನ್ನು ಈಗಾಗಲೇ ಸೀಸ್ ಮಾಡಿರುವಂಥದ್ದು ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಕೆಲವೊಂದಷ್ಟು ಜನ TV9 ಜೊತೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಬೈಕ್ ಟ್ಯಾಕ್ಸಿಯ ಹುಡುಗರು ಹೇಳ್ತಾ ಇರುವಂಥದ್ದು, ನಮಗೆ ಈ ಬಗ್ಗೆ ಗೊತ್ತಿರಲಿಲ್ಲ, ನಮಗೆ ಸಾರಿಗೆ ಇಲಾಖೆ ಅಧಿಕಾರಿಗಳೇನಾದರೂ ಇದು ಇಲ್ಲಿಗಲ್ ಅಂತ ಹೇಳಿದರೆ ನಾವು ಇದನ್ನು ಓಡಿಸ್ತಾ ಇರಲಿಲ್ಲ, ಕಂಪನಿಯವರು ಕೂಡ ನಮಗೆ ಈ ಬಗ್ಗೆ ಯಾವುದೇ ಥರವಾದಂತಹ ಮಾಹಿತಿಯನ್ನು ಕೊಟ್ಟಿರಲಿಲ್ಲ, ಹಾಗಾಗಿ ನಾವು ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ತಾ ಇದ್ವಿ. ಸದ್ಯ ಈಗ RTO ಅಧಿಕಾರಿಗಳು ನಮ್ಮ ವಾಹನಗಳನ್ನು ಸೀಸ್ ಮಾಡಿದ್ದಾರೆ. ಏನು ಕ್ರಮ ಕೈಗೊಳ್ತಾರೆ ಅನ್ನೋಂಥದ್ದನ್ನು ಇನ್ನೂ ಹೇಳಿಲ್ಲ. ಅಂತಂದರೆ RTO ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು RC ಮತ್ತು DL ಕ್ಯಾನ್ಸಲ್ ಮಾಡ್ತೀವಿ, ವಾಹನಗಳನ್ನು ಸೀಸ್ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಅಂದರೆ ಈಗ ನಾನು ದೃಶ್ಯಗಳಲ್ಲಿ ತಮಗೆ ತೋರಿಸಿದೆ, ಈಗ ಇಷ್ಟೂ ವಾಹನಗಳು ಕೂಡ ಬೈಕ್ ಟ್ಯಾಕ್ಸಿಯಲ್ಲಿ ಸಂಚಾರ ಆಗ್ತಾ ಇದ್ದು, ಹಾಗಾಗಿ ಇವೆಲ್ಲವನ್ನು ಕೂಡ ಈಗಾಗಲೇ ಬಂದ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಬೆಳಗ್ಗೆಯಿಂದ ಬೆಂಗಳೂರಿನಲ್ಲಿರುವಂತಹ 11 RTO ಕಚೇರಿಗಳಲ್ಲೂ ಕೂಡ ಈಗಾಗಲೇ ಬೈಕ್ಗಳನ್ನು ಸೀಸ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ RTO ಅಧಿಕಾರಿಗಳೇ ಈಗಾಗಲೇ ಬೆಳಗ್ಗೆ ಈ ಒಂದು ಕಚೇರಿಗಳ ಮುಂಭಾಗದಲ್ಲಿ ಒಂದು ಸೀಸ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈ ಬಗೆಗೆ ಮಾತಾಡಲಿಕ್ಕೆ ನನ್ನ ಜೊತೆಯಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ನಾರಾಯಣ ಸ್ವಾಮಿ ಅವರಿದ್ದಾರೆ. ನಾರಾಯಣ ಸ್ವಾಮಿ ಅವರೇ, ಈಗಾಗಲೇ ಇವತ್ತು ಬೆಳಗ್ಗೆ ತಾವು RTO ಮುಖ್ಯ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಒಂದು ಸಿದ್ಧತೆ ಪ್ಲಾನನ್ನು ಮಾಡ್ಕೊಂಡಿದ್ರಿ. ಈಗ RTO ಅಧಿಕಾರಿಗಳು ಏನು ತಮಗೆ ಭರವಸೆ ಕೊಟ್ಟಿದ್ದಾರೆ? ಇವತ್ತು ಬೆಳಗ್ಗೆಯಿಂದ ಎಷ್ಟು ಮಟ್ಟಿಗೆ ಕಾರ್ಯಾಚರಣೆ ಆರಂಭವಾಗಿದೆ ಅಂತ? ಸರ್, ನಿನ್ನೆ ನಾವೇನು ರ್ಯಾಪಿಡೋದು ಎನ್ಫೋರ್ಸ್ ಮಾಡಬೇಕು ಅಂತ ಹೇಳಿದ್ವಿ. ಇವತ್ತಿಂದನೇ 11 ಕಡೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಏನು ಬೆಂಗಳೂರಿನಲ್ಲಿರ್ತಕ್ಕಂಥ ಪ್ರತಿಯೊಂದು RTOದವ್ರೂ ರೋಡ್ಗಿಳಿದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಸರ್. ಮತ್ತು ಒನ್ ಸಿಟಿ ಒನ್ ರೇಟ್ ಕೇಳಿದ್ವಿ, ಅದನ್ನು ಇದನ್ನೇನಿದೆ ಆ್ಯಪ್ಗಳು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ವಲ್ಪ ಗಡುವು ಬೇಕು ಅಂತ ಕೇಳಿದ್ರು. ಆ ಗಡುವನ್ನು ನಾವು ಒಪ್ಕೊಂಡಿದ್ವಿ. ಯಾಕಂದರೆ ಒಂದೇ ಸತಿ ಏಕಾಏಕಿ ಮಾಡಲಿಕ್ಕೆ ಆಗೋದಿಲ್ಲ, ಗಡುವು ಬೇಕು ಅಂತ ಹೇಳಿದ್ರು. ಆ ಗಡುವಿನೊಳಗಡೆ ಮಾಡಿಲ್ಲ ಅಂತಂದರೆ ಉಗ್ರವಾದ ಹೋರಾಟವನ್ನೇ ಮಾಡ್ತೀವಿ ಅಂತ ಹೇಳಿದ್ವಿ. ನಮ್ಮ ಮುಂದೆಗಡೆನೇ ಅಗ್ರಿಗೇಟರ್ಸ್ನೇ ಕರೆಸಿದ್ರು, ಮಾತುಕತೆ ಮಾಡಿದ್ರು. ಅವ್ರಿಗೆ ಇವತ್ತು ನೋಟಿಸು ಇಶ್ಯೂ ಮಾಡ್ತಾ ಇದ್ದಾರೆ. ಈಗ ಎಷ್ಟು ಅಧಿಕಾರಿಗಳ ತಂಡ ರಚನೆ ಆಗಿರುವಂಥದ್ದು ಮತ್ತು ಎಷ್ಟು ದಿನಗಳ ಕಾಲ ಈ ಒಂದು ಕಾರ್ಯಾಚರಣೆ ಮಾಡ್ತಾರಂತೆ? ಸತತವಾಗಿ 2 ತಿಂಗಳು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸರ್. ಇವಾಗ ಏನು ಕಂಟಿನ್ಯೂಸ್ ಆಗಿ 11 ಸ್ಟಾರ್ಟ್ ಆಗಿದೆ. ಸತತವಾಗಿ ನಾವು ಕಾರ್ಯಾಚರಣೆಯನ್ನು ಮಾಡ್ತೀವಿ. ಕಾರ್ಯಾಚರಣೆಯನ್ನು ಮಾಡಿ ಗಾಡಿಗಳನ್ನ ಹಿಡಿತೀವಿ, ಎನ್ಫೋರ್ಸ್ ಮಾಡೇ ಮಾಡ್ತೀವಿ. ಇದು ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ ಸರ್. ಈಗ ಬೈಕ್ ಟ್ಯಾಕ್ಸಿ ಹುಡುಗರು ಸಾಕಷ್ಟು ಜನ TV9 ಜೊತೆಲಿ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದ್ದು, ನಮಗಿದು ಅನಧಿಕೃತ ಅಂತ ಗೊತ್ತಿಲ್ಲ, ಮತ್ತು ಬೈಕ್ ಟ್ಯಾಕ್ಸಿ ಕಂಪ್ನಿಯವರು ನಮಗಿದು ಇಲ್ಲಿಗಲ್ ಅಂತ ಹೇಳಿಲ್ಲ, ಹಾಗಾಗಿ ನಾವು ಇದನ್ನು ಓಡಿಸ್ತಾ ಇದ್ವಿ, ಮತ್ತು ಕೋರ್ಟ್ ಏನೋ ನಮಗೆ ಅನುಮತಿ ಕೊಟ್ಟಿದೆ ಅನ್ನೋಂಥದ್ದನ್ನು ರ್ಯಾಪಿಡೋ ಕಂಪ್ನಿಯವರು ಹೇಳ್ತಿದ್ದಾರೆ ಅಂತ. ಏನಾಗಿರುವಂಥದ್ದು ಸರ್? ಕಾನೂನು ಈಗ ಎಲ್ಲಿವರೆಗೂ ಬಂದಿದೆ ತಮ್ಮ ಹೋರಾಟ ಅಂತ? ಸರ್, ಇದೆಲ್ಲ ಹುಸಿ. ಯಾಕೆ ಅಂತಂದರೆ 2016ರಿಂದ ನಾವು ಹೋರಾಟ ಮಾಡ್ತಿದ್ದೀವಿ. ಸುಮಾರು ಸರಿ RTOದವ್ರು ಹಿಡಿತಾನೆ ಇದ್ದಾರೆ, ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಈ ಸತಿ ಸ್ಪೆಷಲಾಗಿ RTO ಕಚೇರಿಯಿಂದ ಏನು ಹೇಳಿದ್ದಾರೆ ಅಂದರೆ, ಮಾಧ್ಯಮಗಳಲ್ಲಿ ಮತ್ತು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲದರಲ್ಲೂ ಪ್ರಚಾರ ಮಾಡ್ತೀವಿ, ಇದು ಇಲ್ಲಿಗಲ್ ಬೈಕ್ ಟ್ಯಾಕ್ಸಿ ಅಂತ ನಾವು ಪ್ರಚಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಸರ್, ಎಲ್ಲರಿಗೂ ಗೊತ್ತಿದೆ ಸರ್. ರಾಜ್ಯ ಅಂದರೆ ಹೈಕೋರ್ಟಲ್ಲಿ ಒಂದಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತೀರ್ಪುಗಳು ಕೂಡ ಬಂದಿದ್ವು. ಈಗ ಈ ವಿಚಾರ ಸುಪ್ರೀಂ ಕೋರ್ಟಲ್ಲಿ ಕೂಡ ಇರುವಂಥದ್ದು ಸರ್. ಹೌದು, ಎಲ್ಲೂ ಕೋರ್ಟು ಡೈರೆಕ್ಷನನ್ನು ಕೊಟ್ಟಿಲ್ಲ ಸರ್ ಗಾಡಿ ಓಡಿಸ್ರಿ ಅಂತ. ಮತ್ತು RTOಗೆ ಎನ್ಫೋರ್ಸ್ ಮಾಡಬೇಡ್ರಿ ಅಂತ ಎಲ್ಲೂ ಹೇಳಿಲ್ಲ ಸರ್. ಎನ್ಫೋರ್ಸ್ ಮಾಡೋ ಅಧಿಕಾರ RTOಗಿದೆ. ಯಾಕಂದರೆ ಇದು ಇಲ್ಲಿಗಲ್ ಬೈಕ್ ಟ್ಯಾಕ್ಸಿ ಸರ್. ಯಾಕಂದರೆ ಸರ್, ರಾಜ್ಯ ಸರ್ಕಾರ ಇದಕ್ಕೆ ಪರ್ಮಿಷನ್ನೇ ಕೊಟ್ಟಿರಲಿಲ್ಲ. ಹಿಂದೆ EV ಬೈಕ್ ಟ್ಯಾಕ್ಸಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ರು. ಇಲ್ಲಿ ಎಲ್ಲ ರೀತಿಯ ಬೈಕ್ಗಳು ಓಡ್ತಾ ಇತ್ತು. ಈ ಬೈಕ್ ಟ್ಯಾಕ್ಸಿ ಇವತ್ತು ಏನು ಓಡ್ತಾ ಇದ್ದಾವೆ, ಈ ಬೈಕ್ ಟ್ಯಾಕ್ಸಿಗಳಿಗೆ ಆ EV ಬೈಕ್ ಟ್ಯಾಕ್ಸಿ ಪರ್ಮಿಷನನ್ನು ಸಹ ರಾಜ್ಯ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಸರ್. ಯಾವುದೇ ರೀತಿಯಾದ ಪರ್ಮಿಷನ್ನು ಇವ್ರಿಗಿಲ್ಲ. ಹೋಟೆಲ್ ಇದ್ದಾರೆ ಅನ್ನೋ ಒಂದು ಇದರಲ್ಲಿ ಇವ್ರು ಓಡಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಈಗ ಇಷ್ಟಾದರೂ ಕೂಡ ಬೈಕ್ ಟ್ಯಾಕ್ಸಿಯ ಕಂಪನಿಗಳು ಹೇಗೆ ಸಂಚಾರವನ್ನು ಮಾಡ್ತಿದೆ, ಹೇಗೆ ಆ್ಯಪ್ ರನ್ ಆಗ್ತಿದೆ ಅಂತ? ಸರ್, ನಮಗೂ ಇದರ ಬಗ್ಗೆ ಹುಚ್ಚಿಡಿದ್ಬಿಟ್ಟಿದೆ ಸರ್.
ಒಂದು ಏನು ಕೋರ್ಟ್ನಲ್ಲಿ ಮಾತ್ರ ಇದೇನೋ ಒಂದು ಇದಕ್ಕೋಸ್ಕರ ಇವರು ರನ್ ಮಾಡ್ತಾಯಿದ್ದಾರೆ. ಮತ್ತು ಅವ್ರು ಯಾವ ಧೈರ್ಯದ ಮೇಲೆ ಈ ಚಾಲಕರನ್ನ ಇವ್ರನ್ನೆಲ್ಲ ಕರ್ಕೊಂಡೋಗ್ತಾರೆ. ಆಮೇಲೆ ಕಸ್ಟಮರ್ಸ್ಗೆ ಸೆಕ್ಯೂರಿಟಿನೇ ಇಲ್ಲ ಸರ್. ಅವ್ರು ಏನು ಕಸ್ಟಮರ್ ಇದ್ದಾರೆ ಹಿಂದೆಗಡೆ ಮೊನ್ನೆ ತಾನೇ ನೀವು ನೋಡಿದ್ದೀರಿ, ಒಂದು ಹುಡುಗಿ ಬೀಳ್ತದೆ, 20 ಲಕ್ಷ ಖರ್ಚಾಗಿದೆ. ಈ ಕಡೆ ಬೈಕ್ ಟ್ಯಾಕ್ಸಿಯವರು ಹೋಗಿ ನೋಡಲಿಲ್ಲ, ಸರ್ಕಾರನ ಅವ್ರಿಗೇನು ಸಹಾಯ ಮಾಡಲಿಲ್ಲ. ಅವರು ತುಂಬ ಅವರ ಪರಿಸ್ಥಿತಿ ದುಸ್ಥಿತಿಗೆ ಹೋಗಿದೆ. ಒಂದು 30-40 ರೂಪಾಯಿ ಉಳಿಸ್ಕೊಳಕ್ಕೆ ಹೋಗಿ ಅವ್ರ ಜೀವನೇ ಹೋಗ್ತಾ ಇದೆ ಸರ್. ಅಂಥ ಕಷ್ಟದಲ್ಲಿದ್ದರೂ ಸಹ ಈ ಬೈಕ್ ಟ್ಯಾಕ್ಸಿಯವ್ರು ಹೋಗಿ ಆ 20 ಲಕ್ಷನ ಭರಿಸೋವಂಥ ಕೆಲಸಗಳನ್ನೂ ಮಾಡಲಿಲ್ಲ ಸರ್. ಇವಿಷ್ಟು ಕೂಡ ನಾರಾಯಣ ಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.